ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಸಿದ್ದು ಡಿಕೆಶಿ ನಡುವೆ ಕಿತ್ತಾಟ. ಗುದ್ದಾಟದ ನಡುವೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಕ್ಷೇತ್ರದ ಬಿಜೆಪಿ ಶಾಸಕ ವಿಠಲ್ ಹಲಗೇಕರ್ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಮುಕ್ತ ಸಂವಾದದಲ್ಲಿ ಮಾತನಾಡಿ, ಪ್ರಸ್ತುತ ಸಿಎಂ ಸಿದ್ದು ಅವರು ಸಿಎಂ ಕುರ್ಚಿ ಬಿಟ್ಟು ಕೊಟ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಬಿಟ್ಟು ಕೊಡ್ಲಿ, ಡಿಕೆಶಿಗೆ ಕೊಡೋದು ಬೇಡ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಗೆ ಸಲಹೆಗಳನ್ನ ಕೊಟ್ಟು ಖಾನಾಪುರ ಕ್ಷೇತ್ರದಿಂದ 2028ಕ್ಕೆ ನಾನೇ ಎಲೆಕ್ಷನ್ ಕುಸ್ತಿಗೆ ಇಳಿಯಲಿದ್ದೀನಿ ಅಂತ ಹೇಳಿದ್ದಾರೆ. ಈಗ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಒಂದ್ ರೀತಿ ಬಾರಿ ಆಡಳಿತ ಮಂಡಳಿಯಲ್ಲಿ ಜಯಬರಿ ನಿಮ್ದು ಸಹ ಪ್ರಮುಖ ಪಾತ್ರ ಇದೆ. ಇವತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಜೀವಂತ ಬರೋದಕ್ಕೆ ನೀವು ಸಹ ಒಬ್ರು ಕಾರಣ. ರೈತಾಪಿ ವರ್ಗ ಜ್ಞಾಪಕ ಮಾಡ್ಕೋತಾರೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ರೈತಾಪಿ ವರ್ಗದಲ್ಲೂ ಒಂದು ಅಸಮಾಧಾನ ಇದೆ. ಇತ್ತೀಚೆಗೆ ಡಿಸೆಂಬರ್ 5ರಿಂದ ಎಲ್ಲ ಒಂದ್ ಕಡೆ ಕಬ್ಬಿನ ಬಿಲ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಈಗ ನಮ್ಗೆ ಏನು ಗೊತ್ತಿಲ್ಲ ಅಲ್ಲ, ತಾವು ಮದ್ವಿ ಮಾಡಿದ ಮದ್ವಿ ಒಂದ್ ಹುಡುಗಿ ಚಲೋ ನೋಡಿ ಮಾಡಿದ. ಈಗ ಅದ ಅವರು ಏನು ಜೀವನ ಲೈಫ್ ಮಾಡ್ಬೇಕಲ್ಲ, ಅವ್ರು ಮಾಡ್ಬೇಕಲ್ಲ. ಈಗ ನಾ ಏನ್ ಮಾಡೋಣ? ಅಲ್ಲ ಸರ್, ನೀವ್ ಹಿರಿಯರಲ್ಲ ಸರ್, ಅದ ಪಂಚ ಮಂಡಳಿ. ಅಲ್ಲ, ಒಬ್ರು ರೈತ ಮುಖಂಡ ಆರೋಪ ಮಾಡಿದ್ದಾರೆ. ಇಬ್ರು MLA ಅವರು, ಒಬ್ರು ಸಚಿವರು, ಒಬ್ರು MLC ಎಲ್ಲಾ ಖರೆ ಅದಾರಿ. ಸರ್, ಈಗ ಸಂಚಾಲಕ ಮಂಡಳ ಅಂದ್ರೆ ಏನ? ಮಾರ್ಗದರ್ಶನ ಅವ್ರ ಕೈಯಾಗ ಕೊಟ್ಟಿದ್ದ. ಈಗ ನೀವು ಹಂಗ ಹೋಗ್ರಿ, ನಾವು ಸಪೋರ್ಟ್ ಮಾಡ್ತೇವಂತ ಅವ್ರು ಮಾಡಕ್ ಚಾಲು ಮಾಡಿದ್ದು. ಈ ಸಲ ಸ್ವಲ್ಪ ಹೆಚ್ಚು ಕೃಷಿಂಗ್ ಆತಲ್ಲ, ಇದು ಕಡಿಮೆ ಆಗ್ತದ. ಸ್ವಲ್ಪ ನಿರೀಕ್ಷೆ ತೃಪ್ತಿದಾಯಕ ಕೃಷಿಂಗ್ ಹೆಚ್ಚ ಆತ. ಈಗ ಬಿಲ್ ಅವರು ಕೊಡ್ಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರ ರಿಲೀಸ್ ಕೋಟಾ ಕೊಡ್ತಾರ ಗವರ್ಮೆಂಟ್. ಅದ ದೊಡ್ಡ ಸಮಸ್ಯೆ ಫ್ಯಾಕ್ಟರಿಗೆ. ಪ್ರತಿ ತಿಂಗಳಿಗೆ ಒಂದು ರಿಲೀಸ್ ಕೋಟಾ ಕೊಡ್ತಾರ. ಆ ರಿಲೀಸ್ ಪ್ರಕಾರ ಅವರು ಕೊಡ್ಬೇಕು. ರಿಲೀಸ್ ಕೊಟ್ಟಿಲ್ಲ ಅಂದ್ರೆ ಎಲ್ಲಿಂದ ರೊಕ್ಕ ಅವ್ರು ಕೊಡ್ತಾರ. ಅದ ಸಮಸ್ಯೆ. ಅಲ್ಲ, ಈಗ ನಿಮ್ದು ಸಹ ಸಾಕಷ್ಟು ಹಣಕಾಸು ಹೆಲ್ಪ್ ಮಾಡಿದ್ರಲ್ಲಿ ಏನೆಲ್ಲ ಇದ್ ಮಾಡ್ತಾವ್ರ ಯಾವ ರೀತಿ ಅಂತ? ಈಗ ನೋಡ್ರಿ, ಚರ್ಮನ್ ಅವರು ಚಂದ್ರಾದ ಹಟ್ಟಿ ಅದಾರ. ಬ್ಯಾರೆ ಇಲ್ಲ. ಈಗ ನಮ್ಮ ಕ್ಷೇತ್ರದಲ್ಲಿ ಅವರು ಸಂಚಾಲಕ ಆಗ್ತೇವಂತ ನಾವು ಸಪೋರ್ಟ್ ಮಾಡಿದೆವು. ಅವ್ರು ಹಿಂದ್ ತಗೊಂಡ ಮತ್ತ ಅಲ್ಲೇ DCC ಬ್ಯಾಂಕ್ ರಾಜಕಾರಣದಲ್ಲಿ ಅವ್ರಿಗೆ ಸಂಚಾಲಕ ಮಾಡಿದೆ. ಈಗ DCC ಬ್ಯಾಂಕ್ ಅಂದ್ರ ಈ ಫ್ಯಾಕ್ಟರಿಗೆ ಲೋನ್ ಕೊಡ್ತಾರ. ಹೌದು. ಆ ಜೊತೆ ಲೋನ್ ಹೊಸ ಒಂದು ಪ್ರಾಜೆಕ್ಟ್ ಮಾಡಿ ಈಗ 200 ಎಕರ್ ಜಮೀನ್ ಅದ ಅಲ್ಲಿ. ಮತ್ತ ಕೋ ಜನರೇಷನ್ ಇಲ್ಲ, ಡಿಸ್ಟಿಲರಿ ಇಲ್ಲ. ಈ ಹೊಸ ಇಥೆನಾಲ್ ಪ್ರಾಜೆಕ್ಟ್ ಮತ್ತು ಹೊಸ ಪ್ರಾಜೆಕ್ಟ್ ಮಾಡಿ ಅವರು ಲೋನ್ ಕೊಡ್ಬಹುದು 2-3 ಕೋಟಿ. ಬೇರೆಗೆ ಕೊಡ್ತಾರ, ಅವ್ರಿಗೆ ಸಂಚಾಲಕ ಯಾರು ಅವ್ರಿಗೆ ಯಾಕೆ ಕೊಡಂಗಿಲ್ಲ? ಅದ ಸ್ವಲ್ಪ ಬಾಜು ಕಡೆ ಇಡ್ರಿ. ಇದ ಏನ್ ಹಳೆ ಅದಾರಲ್ಲ, ಅದ ಬಾಜು ಕಡೆ ಇಡ್ರಿ. ಹೊಸ ಪ್ರಾಜೆಕ್ಟ್ ಮಾಡಿ ರೈತಗೆ ಅನುಕೂಲ ಮಾಡ್ರಿ. ಅದ ಆಗ್ತಾರ. ಇದ ಮಾಡ್ಬೇಕು. ಎರಡು ಕಡೆ ಸಪೋರ್ಟ್ ಅದಾರ. ಈಗ ಈ ಕಡೆ ಚರ್ಮನ್ ಅದಾರ, ಈ ಕಡೆ ಸಂಚಾಲಕ ಅದಾರ. ಎರಡು ಜೋಡಿಸಿ ಮಾಡಿದ್ರ ಅವ್ರ ಹೆಸರು ಉಳಿತಾರ. ಈಗ ಮತ್ತೆ ಇವರು ಕೋಆಪರೇಟಿವ್ ನಲ್ಲಿ ಅದಾರ. ಇದು ಕಾರ್ಖಾನೆ ಎಲ್ಲಾ ಇದು ಪ್ರೈವೇಟ್ ಆಗಿದ್ರೆ, ಇದು ಒಂದೇ ಕಾರ್ಖಾನೆ ಚಲೋ ಅದಾರ. ನಮ್ಮ ಅನಿಸಿಕೆ ಪ್ರಕಾರ ಬಹಳ ಚಲೋ ಏರಿಯಾ ಅದ. ನಮ್ಮ ತಾಲೂಕಾ ಮತ್ತು ಕಿತ್ತೂರು ತಾಲೂಕಿಗೆ ಒಳ್ಳೆ ತಾಲೂಕಾ ಆಗ್ಬಹುದು. ಬ್ಯಾರೆ ಬ್ಯಾರೆ ಅವ್ರು ಏನ ಕೋರೆ ಮಾಡಿದಿಲ್ಲ, ತಾತ್ಯಾ ಸಾಹೇಬ್ ಕೋರೆ ಅಲ್ಲಿ ವರ್ಣಾನಗರ್, ಆ ಪ್ರಕಾರ ಇದ ಒಂದ್ ಕಾರ್ಖಾನೆ ಮಾಡಕ್ ಚಾನ್ಸ್ ಅದ. ಮತ್ತ ಎರಡು ಅವ್ರ ಕೈಯಾಗ ಅದಾರ. ಈಗ ಈ ಕಡೆ ಬ್ಯಾಂಕ್ ಅದಾರ, ಈ ಕಡೆ ಕಾರ್ಖಾನೆ ಅದಾರ. ಎಲ್ಲಾ ಇದು ಒಂದ ಕ್ರಷಿಂಗ್ ಕೆಪಾಸಿಟಿ ಮತ್ತು ಇಥೆನಾಲ್ ಮತ್ತು ಇದು ಕೋ ಜನರೇಷನ್ ಮತ್ತು ಬೇರೆ ಬೇರೆ ಫೆಸಿಲಿಟಿ ಅವ್ರ ಮುಖಾಂತರ. ಅಲ್ಲೇ ಒಂದು ಪೇಪರ್ ಫ್ಯಾಕ್ಟರಿ ಅದ, ಎಲ್ಲೇ ಈ ವರ್ಣನಗರದಲ್ಲಿ. ಚಾಕ್ಲೇಟ್ ಫ್ಯಾಕ್ಟರಿ ಅದಾರ, ಡೇರಿ ಅದಾರ. ಅಲ್ಲಿ ಮಾಡ್ಬಹುದು. 200 ಎಕರ್ ಜಾಗ ಅದ. ಯಾವ ಕಾರ್ಖಾನೆ ಜಾಗ ಅದ ರೀ? ಯಾರು ಕಾರ್ಖಾನೆ? ಈಗ ಸಣ್ಣ 50 ಎಕರ್ 60 ಎಕರ್ ಜಾಗ ಅದ. ಇದು 200ಕ್ಕಿಂತ ಹೆಚ್ಚು ಜಾಗ ಅದ. ಮತ್ತು ಕ್ಷೇತ್ರ ಬಹಳ ಚಲೋ ಅದಾರ ನಮ್ಮ ಏರಿಯಾ. ಅವ್ರು ಸ್ವಲ್ಪ ಅಭ್ಯಾಸ ಮಾಡಿ ಇದ ಬಿಸಿನೆಸ್ ಮನ್ ಅಂತ ನೋಡ್ಬಹುದು. ನೋಡಿದ್ರ ಆಗ್ತಾರೆ. ಇಲ್ಲಾಂದ್ರ ಇದು ನಮ್ದ ಕೆಲ್ಸ ನಾ ಹರಿಸ್ ಬಂದಿದ್ದು ಅಂತ ಮಾಡಿದ್ರ ಅದ. ಈಗ ನೋಡ್ರಿ ನಮ್ದ ಪರಿಸ್ಥಿತಿ ಹೆಂಗದ. ಈಗ ಏನ್ ಮಾಡಾಕ್ ಹೋಗಿದ್ರ ನಮ್ ಫ್ಯಾಕ್ಟ್ರಿ
ಅಲ್ಲೇ ಯಾವ ಇದು ಇಲ್ಲ 10-15 ವರ್ಷ ಅದ ಏನ್ ಮಾಡಾಕ್ ಹೋಗಿದ್ರ ಅಲ್ಲಿ ಬಿಟ್ಟು ಹೋಗ್ಬೇಕು. ಅದೇ ಅಲ್ಲಿ ಇನ್ವೆಸ್ಟ್ಮೆಂಟ್ ಈಗ ಮಾಡಿದ್ರ ಅದು ವಾಪಸ್ ಬರ್ಬೇಕಲ್ಲ. ಅದ ಸಮಸ್ಯೆ ನಮ್ದ ಅದ. ಇದು ಏನಿದೆ ಬಿಸಿ ಇಲ್ಲ ಟೀತ್ ಅದಾರ ಇದ ಏನ್ ಟೀತ್ ಅದಾರ ಕಡ್ಲಿ ಇಲ್ಲ, ಅಲ್ಲಿದ್ದನ್ ಕಡ್ಲೆ ಇಲ್ಲ, ಕಡ್ಲೆ ಇದ್ದನ್ ಅಲ್ಲಿ ಇಲ್ಲ. ಆ ಪ್ರಕಾರ ನಮ್ದ ಪರಿಸ್ಥಿತಿ ಅದ. ನಾವು ಎಲ್ಲರಿಗೆ ಹೇಳ್ತೇವೆ ಆ ಪ್ರಕಾರ ಮಾಡ್ರಿ ಅಂತ. ಓಕೆ, ಈಗ 2028 ಕುಸ್ತಿಗೆ ವಿಶೇಷವಾಗಿ ಎಲ್ಲಾ ಕಡೆ ಈಗ ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡವ್ರೆ. ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬೇರೆ ಬರ್ತೈತೆ ಸರ್. ವಿಶೇಷವಾಗಿ ಏನು 2028 ಕುಸ್ತಿಗೆ ನೀವೇ ಹಿಡಿತಿರೋ ಅಥವಾ ಬೇರೆಯವ್ರಿಗೆ ಯಾರು ಇದ್ ಮಾಡ್ತಿರೋ? ಯಾಕ ವಿಧಾನಸಭೆಗೆ ನೀವೇ ಕುಸ್ತಿನೋ? ಯಾಕ ಇದು ಪ್ರಶ್ನೆ ಇಲ್ಲ. ಇದು 2028ಕ್ಕೆ ನಾವು ಈಗ ನೋಡ್ರಿ, ನಮ್ಗೆ ಪಬ್ಲಿಕ್ ದಿಂದ ಈಗ ಮತದಾರದಿಂದ ಯಾರ ಇತಿಹಾಸನಲ್ಲಿ ಓಟ್ ಕೊಟ್ಟಿಲ್ಲ ಅಷ್ಟ ಓಟ್ ನಮ್ಗೆ ಕೊಟ್ಟಿದ್ರು. ಓಕೆ, ಬೇರೆ ಬೇರೆ ಹೇಳ್ತಾರ ಅವರು, ನಾ ಪ್ರಯತ್ನ ಮಾಡಿದ್ವು, ನಾ ಅಲ್ಲಿ ಬಂದ ಮೇಲೆ ನಿಮ್ಗೆ ಓಟ್ ಬಂತು ಅಂತ ಹೇಳ್ತಾರೆ. ಅದ ಪಬ್ಲಿಕ್ ಮನಸ್ಸಿನಲ್ಲಿ ಬೇಕಲ್ಲ. ಈಗ ಆ ಕಡೆಯಿಂದ ಈ ಕಡೆ ಬಂದ್ರ ಅವರು ಪಬ್ಲಿಕ್ ಬರ್ತಾರ, ಬರಂಗಿಲ್ಲ. ಪಬ್ಲಿಕ್ ಬರಾಕದ ಒಂದ್ ಮನುಷ್ಯ ಬೇಕು. ಓಕೆ, ಆ ಮನುಷ್ಯ ನೋಡಿ ಅವರು ಓಟ್ ಹಾಕ್ತಾರೆ. ಓಕೆ, ಆ ಪ್ರಕಾರ ಈಗ ಪಬ್ಲಿಕ್ ಮತದಾರ ಮನಸ್ಸಿನಲ್ಲಿ ಇದ್ರ ನೀವು ಕುಂಡ್ರಿ ಅಂತ ಹೇಳ್ತಾರೆ ನಮ್ಗೆ. ಅಲ್ಲ, ಖಾನಾಪುರ ಕ್ಷೇತ್ರದಲ್ಲಿ ಖಾನಾಪುರ ಕ್ಷೇತ್ರದಲ್ಲಿ ಸಾಕಷ್ಟು ಜನ ತುದಿಗಾಲ ನಿಂತಾರೆ 2028ಕ್ಕೆ. ಇಂಥ ಸಂದರ್ಭದಲ್ಲಿ 2013ದಿಂದ ನಾವು ನೋಡ್ತೇವೆ ಎಲೆಕ್ಷನ್. 18ನಲ್ಲಿ ನೋಡಿದ್ವಿ, 23ನಲ್ಲಿ 28ನಲ್ಲಿ ನೋಡ್ಬಹುದು. 28ರಲ್ಲೂ ನೀವೇ ಕುಸ್ತಿ ಹಿಡಿತೀರಾ? ಪಾರ್ಟಿ ಏನ್ ತೀರ್ಮಾನ ಕೊಡ್ತಾರ ಆ ಪ್ರಕಾರ ನಾವು ಬಿಜೆಪಿ ಪಾರ್ಟಿದಿಂದ ಅದ. ಓಕೆ, ಪಾರ್ಟಿ ಏನ್ ತೀರ್ಮಾನ ಕೊಡ್ತಾರ ಅದ. ಸಿಟ್ಟಿಂಗ್ MLA ಅವರು ತೀರ್ಮಾನ ಕೊಡ್ತಾರಲ್ಲ, ನೀವು ಗಪ್ ಕುಂಡ್ರಿ ಅಂತ ಹೇಳಿದ್ರ ಕುಂಡ್ರಾಕ್ಬೇಕ. ಹಾ ಸರ್, ಅವರು ಇವ್ರಿಗೆ ಟಿಕೆಟ್ ಕೊಟ್ಟಿದ್ರ ಅವ್ರು ಅರೀಸ್ ಬರಂಗಿಲ್ಲ ಅಂತ ಅವರು ಸರ್ವೆ ಮಾಡಿದ್ರ ನಾ ಕುಂಡ್ರಾಕ್ಬೇಕು ಬಾಜುಗಡೆ. ನಮ್ ಪಾರ್ಟಿ ಮನುಷ್ಯ ಬರ್ಬೇಕಲ್ಲ, ಅದ ಸರ್ಕಾರ ಮಾಡ್ಬೇಕು ಈಗ. ಓಕೆ, ಈಗ ಇನ್ನೊಂದ್ ಸರ್, ಸರ್ಕಾರ ವಿಶೇಷವಾಗಿ ಒಂದ್ ರೀತಿ ಮೊದ್ಲಿಂದನೂ ತಾವು ಹೇಳ್ಕಂತ ಬಂದಿದ್ರಿ. ಒಂದ್ ಕಡೆ ನಿಮ್ಮ ವಿರೋಧ ಪಕ್ಷ ಈಗ ಆಡಳಿತದಲ್ಲಿದೆ ಕಾಂಗ್ರೆಸ್ ಸರ್ಕಾರ. ಇಲ್ಲ ಒಂದ್ ಕಡೆ ಅಧಿಕಾರ ವಿಕೇಂದ್ರೀಕರಣ ಹಂಚಿಕೆ ಬಂದಾಗ ಎಲ್ಲೊಂದ್ ಕಡೆ DKಶಿ ಅವರು CM ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ನಡೀತಾ ಇದೆ. ಸಾಕಷ್ಟು ಒಂದ್ ರೀತಿ ಟೂರ್ ಪ್ರೋಗ್ರಾಮ್ ಸಹ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ತಾವು ಸತೀಶ್ ಜಾರಕಿಹೊಳಿ CM ಆಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ವಿಶೇಷವಾಗಿ ಎಲ್ಲೋಯ್ತು ಸರ್ ಸತೀಶ್ ಜಾರಕಿಹೊಳಿ CM ಅಂತಕ್ಕಂಥದ್ದು? ಯಾಕೋ ಮರೀಚಿಕೆ ಒಳಗಿಂದ ಅವ್ರದ ರಾಜಕಾರಣ ನಮ್ಗೆ ಗೊತ್ತಿಲ್ಲ. ಏನಾಗ್ಲಿ, ಅವರು ಸತೀಶ್ ಸಾವ್ಕಾರ್ ಏನಿದೆ ಮುಖ್ಯಮಂತ್ರಿ ಆಗ್ತಾರಂತ ಅವರು ಎಲ್ಲಾ ಮಾತಾಡ್ತಾರ. ಅವ್ರು ಪ್ರಯತ್ನ ಮಾಡ್ಲಿ, ನಮ್ಗೆ ಚಲೋ ಇಲ್ಲ. ಅಲ್ಲ ಸರ್, ಅವ್ರು ಪ್ರಯತ್ನ ಮಾಡ್ಬೇಕಲ್ಲ. ಅಲ್ಲ ಸರ್, ನೀವ್ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಒಳ್ಳೇದು ಅಂತ. ಅದ ಒಳ್ಳೇದು ಈಗ ಹೇಳ್ತೇವ್ ನಾವು. ಅದು ಯಾವ ರೀತಿ ಒಳ್ಳೇದು ಸರ್? ಯಾವ ರೀತಿ ಒಳ್ಳೇದು? ನಮ್ ಬಾಜು ಕಡೆ ಅದಲ್ಲ, ಇದೇ ಜಿಲ್ಲೆ. ಈಗ ನೋಡ್ರಿ, ಈಗ ಬಾಜು ಕಡೆ ಅಂದ್ರ ಏನ್ ನೋಡ್ರಿ, ಈಗ ನಮ್ಗೆ ಇದು 2 ಬ್ರಿಡ್ಜ್ ಕೊಟ್ಟಿದ್ದಾರೆ. ಯಾರಿಗೆ ಗೊತ್ತದಾರ ಆ ಕಡೆ? ಈ ಖಾನಾಪುರ ಎಲ್ಲಿ ಅದಾರ ಗೊತ್ತಿಲ್ಲ. ಈಗ CM ಬಂದ್ರ, ಈ ಸಂಗೊಳ್ಳಿ ರಾಯಣ್ಣ ಮ್ಯೂಸಿಯಂ ಮಾಡಿದ ಅವ್ರು. ಆ ಮ್ಯೂಸಿಯಂಗೆ ಹೋಗಾಕ ರೋಡ್ ಹೆಂಗ ಅದಾರದ ಅವ್ರಿಗೆ ಗೊತ್ತದ ಏನೋ ಇಲ್ಲ. ಅವ್ರು ಬಂದ್ ವಿಸಿಟ್ ಮಾಡಿ ಅದ ಏನಿಲ್ಲ ರಿಬನ್ ಕಟ್ ಮಾಡಿ ಹೋಗಿದ ಅವರು. ಇಲ್ಲ ಏನ್ ಪರಿಸ್ಥಿತಿ ಅದ ಸಮೀಪ ಮನ್ಸಾಗೆ ಗೊತ್ತಾಗ. ಸತೀಶ್ ಜಾರಕಿಹೊಳಿ ಯಾವ ನಮ್ ಸಮೀಪ ಅದಾರಲ್ಲ ಅದ ನಮ್ದ. ಏನ್ ಪಕ್ಷಗೆ ನಾವು ಸಪೋರ್ಟ್ ಮಾಡಂಗಿಲ್ಲ. ನಾವು ಬಿಜೆಪಿ ಅವರು ಕಾಂಗ್ರೆಸ್ ಒಳ್ಳೆ ಸ್ನೇಹಿತರಾಗಿ. ಅಲ್ಲ, ಈಗ ನಿಮ್ಮ ಕುಮಟಾ ಶಾಸಕರು ಅಂತ ಹೇಳಿದಾರೆ ಸರ್, ದಿನಕರ್ ಶೆಟ್ಟಿ ಅವರು. ಸಾಕಷ್ಟು ಸರ್ಕಾರ ಯಾವ ಇಲಾಖೆಯಿಂದನೂ ಫಂಡ್ ಬಂದಿಲ್ಲ. ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆಯಿಂದ ಮಾತ್ರ ಸಚಿವರು ಮಾತ್ರ ಸ್ಪಂದನೆ ಮಾಡ್ತಾರೆ. ಲೋಕೋಪಯೋಗಿ ಇಲಾಖೆಯಿಂದ ಮಾತ್ರ ಫಂಡ್ ಬರ್ತವೆ ಅಂತ ಹೇಳ್ಬಿಟ್ಟು ದಿನಕರ್ ಶೆಟ್ಟಿ ಅವರು ಹೇಳಿದ್ದಾರೆ. ಖರೆ ಅದಾರ. ಹಾ ಸರ್, ಖರೆ ಅದ. ಅವರು ಸಪೋರ್ಟ್ ಮಾಡಿದ್ರ. ಸತೀಶ್ ಯಾರೇ ಈಗ PRD ಒಳಗ ₹1 ಬಂದಿಲ್ಲ. ಏನ್ ಮಾಡೋಣ? ಅವ್ರಿಗೆ ಮುಖ್ಯಮಂತ್ರಿ ಮಾಡೋಣ. ಓಹೋ, ಹಂಗೆ. ನಮ್ ಕೈಯಾಗಿಲ್ಲ. ಅದ ಯಾರ ಒಂದ್ ಪಕ್ಷ ಬಿಟ್ಟ ಯಾವ ಕ್ಷೇತ್ರಕ್ಕೆ ಏನ್ ಪ್ರಾಬ್ಲಮ್ ಅದಾರ ಅದ ಸರಿ ಪರಿಶೀಲನೆ ಮಾಡಿ ಅವ್ರಿಗೆ ಗಮನ ಕೊಟ್ಟಿದ್ರ ಪಕ್ಷ ಇದು ಇಲೆಕ್ಷನ್ ನಲ್ಲಿ ಹಾಕ್ತಾರ. ಇಲೆಕ್ಷನ್ ಆಗಿದ ಮೇಲೆ ಎಲ್ಲಾ ಕ್ಷೇತ್ರಕ್ಕೆ
ಸ್ವಲ್ಪ ಅವ್ರ ಏನ ಡಿಪಾರ್ಟ್ಮೆಂಟ್ ಇರ್ತಾರಲ್ಲ ಆ ಡಿಪಾರ್ಟ್ಮೆಂಟ್ ದಿಂದ ಏನೇನ್ ಕೊಡ್ಬೇಕು ಅದ ಸಮಾನ ಸ್ವಲ್ಪ ನೋಡಿದ್ರ ನಮ್ ಕರ್ನಾಟಕ ರಾಜ್ಯದ ಹೆಸರು ಬರ್ತಾರೆ. ಒಂದ್ ಕ್ಷೇತ್ರ ಕೆಳಗಿದ್ರ ಒಂದ್ ಕ್ಷೇತ್ರ ದೊಡ್ಡಿದ್ರ ಅದ ಸರಿ ಆಗಂಗಿಲ್ಲ. ಅದ ಸಮಾನ ನೋಡ್ಬೇಕು. ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಬರ್ತಾವೆ, ಯಾವ ರೀತಿ ಆದಷ್ಟು ನಿಮ್ಮ ಕಾರ್ಯಕರ್ತರನ್ನ ಏನಾದ್ರು ಇದ್ ಮಾಡಿ ಪ್ರತಿ ಗ್ರಾಮ ಪಂಚಾಯತಿ ನಿಲ್ಲಿಸ್ತಾ ಇದ್ದೀರಾ? ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.